ಒಂದು ಕಾಲದಲ್ಲಿ ಹೆಂಗಸರು ಕಂಬಳ ನೋಡಿದರೆ ರಂಗಪೂಜೆ ಮಾಡಿಸ್ಬೇಕು ಅಂತಿದ್ದ ಕಾಲ ಇತ್ತು. ಇವತ್ತು ಹಾಗಲ್ಲ. ಮಹಿಳೆಯರಿಗಾಗಿಯೇ ಪ್ರತ್ಯೇಕವಾಗಿ ಆಯೋಜಿಸಿದಂಥ ಸ್ಥಳ ಅಂತೈತೆ. ಅಷ್ಟೇ ಅಲ್ಲ, ಬಳ್ಕುಂಜದಂಥ ಕಂಬಳವನ್ನು ಅವರು ಮಹಿಳೆಯರೇ ಮಾಡಿಸ್ತಾ ಇರುವಂತಹ ಕಾಲಘಟ್ಟದಲ್ಲಿ ನಾವಿದ್ದೇವೆ. ವಿಶ್ವ ಕುಂದಾಪುರ ಕನ್ನಡದ ಮೆಲುಕು ಹಾಕುವಂತಹ ಈ ಸುಂದರ ಸಮಾರಂಭದಲ್ಲಿ ಪಾಲ್ಗೊಳ್ಳುತ್ತಿರುವಂತಹ ಎಲ್ಲ ಸಹೃದಯ ಬಂಧುಗಳೇ, ಇವತ್ತು ASN ಹೆಬ್ಬಾರ್ ಅವರು ಮಾತಾಡಿದ ನಂತರ, ಸುಧಾಕರ್ ಶೆಟ್ಟರು ಮಾತಾಡಿದ ನಂತರ, ಅದಕ್ಕಿಂತಲೂ ನಮ್ಮ ಕುಂಡಳ್ಳಿ ಅವರು ಮಾತಾಡಿದ ನಂತರ ನಾನು ಹೆಚ್ಚು ಮಾತಾಡಲಿಲ್ಲ. ನಾನು ಮಾತಾಡೋದಿಲ್ಲ ಅಂತ ಮೇಲೆ ಹೇಳಿ ಕಳಿಸಿದೆ. ಆದರೆ ಇಲ್ಲಿ ನನಗೆ ಒಂಥರ ಮತ್ಸರ ಆಗ್ತಾ ಉಂಟು ಮನಸ್ಸಿನ ಒಳಗೆ. ಹೊಟ್ಟೆಗಿಚ್ಚಲ್ಲ ನಾನು ಹೇಳ್ತೇನೆ. ಅದು ಬೇರೆ. ಹೊಟ್ಟೆ ಎಂದರ ಕಿಚ್ಚು ಸಾಲದೆಂದೇನೋ ವಿಧಿ, ಹೊಟ್ಟೆ ಕಿಚ್ಚನು ನೆಟ್ಟಿಹನು ನರನೋಳು, ಅದಲ್ಲ ಇದು. ಯಾಕಂದರೆ ಒಂದು ಭಾಷೆಯನ್ನು ಉಳಿಸುವುದಕ್ಕಾಗಿ, ಒಂದು ಮಾತೃಭಾಷೆಯನ್ನು ಉಳಿಸುವುದಕ್ಕಾಗಿ ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ಬಹಳ ಅಪಾಯಕಾರಿ ಸ್ಥಿತಿಯಲ್ಲಿದ್ದೇವೆ. ನಮ್ಮ ಶಿರ್ಲಾಲ್ನಂಥ ಒಂದು ಊರಿನಲ್ಲಿ ಇಂಗ್ಲೀಷ್ ಮಾಧ್ಯಮದ 5 ಬಸ್ಸುಗಳು ಬರ್ತವೆ. ಮನೆಯಲ್ಲಿ ಅವ್ರು ಹೇಳಿದ ಹಾಗೆ ಪ್ರದೇಶಕ್ಕೆ ಹೋದಾಗ ಮಕ್ಕಳು ನೀವು ಕುಂದಾಪುರ ಕನ್ನಡದಲ್ಲಿ ಮಾತಾಡಿದರೆ ಆಗಲಿಕ್ಕಿಲ್ಲ, ಅವರಿಗೆ ಬರೋದಿಲ್ಲ, ಇಂಗ್ಲೀಷ್ನಲ್ಲಿ ಹೇಳಿ ಉತ್ತರ ಕೊಡ್ತಾರೆ ಅನ್ನುವಂಥ ಕಾಲಘಟ್ಟದಲ್ಲಿ ನಾವಿವತ್ತು ಇದ್ದೇವೆ. ಆದರೆ ಹೆತ್ತವರಿಗೆ ಹೆಗ್ಗಣ ಮುದ್ದಲ್ಲ. ಇವತ್ತು ನಾವು ಬದಲಾದ ಪರಿಸ್ಥಿತಿಯಲ್ಲಿ ಕೆಲವೊಂದು ಹೊಂದಾಣಿಕೆಗಳನ್ನು ಮಾಡಿಕೊಳ್ಳುವುದು ಅನಿವಾರ್ಯವಾಗ್ತದೆ. ಯಾಕಂದರೆ ಹಿಂದೆ ಕಂಬಳ ಅಂತ ಹೇಳ್ತಾ ಇದ್ರು, ಈಗ ಕಂಬಳೋತ್ಸವ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದಾಗ ಆವತ್ತು ಅದು ಸರಿ, ಇವತ್ತಿಗೆ ಇದು ಕೂಡ ಸರಿ. ಯಾಕೆಂದರೆ ಹಿಂದೆ ಕಂಬಳ ಕೇವಲ ನಿಮ್ಮ ಉತ್ತರದಲ್ಲಿ 2 ಗಂಟೆಗೆ ಪ್ರಾರಂಭ ಆಗಿ 5 ಗಂಟೆಗೆ ಮುಗಿತಾ ಇತ್ತು. ಅಲ್ಲಿ ಆಚರಣೆ, ಆರಾಧನಾ, ನಂಬಿಕೆಗಳೇ ಪ್ರಧಾನವಾಗಿದ್ದಂತಹ ಕಂಬಳ. ಆದರೆ ಇವತ್ತಿನ ದಿವಸ ಶಕ್ತಿ ಮತ್ತು ಯುಕ್ತಿ ಪ್ರಧಾನವಾದಂಥ ಕಂಬಗಳು. ಆದರೂ ಕೂಡ ಹಳೆಬೇರು ಹೊಸ ಚಿಗುರು ಅನ್ನೋ ಹಾಗೆ ಹಳತನ್ನು ಉಳಿಸಿಕೊಂಡು ಹೊಸತನ್ನು ಬೆಳೆಸುವಂತಹ ಸಂಪ್ರದಾಯವನ್ನು ನಾವು ಮಾಡ್ತಾ ಇದ್ದೇವೆ. ಯಾಕಂದರೆ ಭಾಷೆಯಲ್ಲಿ ಯಾವ ರೀತಿ ನೀವು ಇಷ್ಟೆಲ್ಲ ನಾವೆಲ್ಲ ಎಲ್ಲೆಲ್ಲ ಇರುವರು ಕುಂದಾಪುರದವರೇ ಇಲ್ಲಿ ಹೆಚ್ಚಾಗಿ. ಆದರೆ ನನಗೆ ಖುಷಿ ಕೂಡ ಅವರ ಭಾಷೆಯ ಬಗ್ಗೆ ಅವರಿಗೆ ಇರುವಂಥ ಅಭಿಮಾನ. ನಮ್ಮ ಭಾಷೆಯನ್ನು ನಾವೇ ಉಳಿಸದಿದ್ದರೆ ಇನ್ಯಾರು ಉಳಿಸುವುದಕ್ಕೆ ಸಾಧ್ಯ? ಹಾಗಾಗಿ ಹೆಚ್ಚು ಹೆಚ್ಚು ಸಂದರ್ಭಗಳಲ್ಲಿ ನಮ್ಮ ಭಾಷೆಯನ್ನು ಬಳಸಬೇಕು, ಅದನ್ನು ಇತರರಿಗೆ ಪರಿಚಯಿಸಿಕೊಡ್ಬೇಕು. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾನು ಕೊಂಡುಕೊಂಡದ್ದಿಷ್ಟೇ, ಇವರನ್ನು ನೋಡಿ ಆದರೂ ಕಲಿತು ಅವರವರ ಭಾಷೆ ಏನಿದೆ, ಮನೆ ಭಾಷೆಯಲ್ಲಿ ಉಪಭಾಷೆಗಳು ಅನೇಕ ಇವೆ, ಅದನ್ನು ಉಳಿಸಿಕೊಳ್ಳುವುದಕ್ಕೆ ಪ್ರತಿಯೊಬ್ಬರು ಕೂಡ ಅವರಿಂದ ಆದಂಥ ಪ್ರಯತ್ನವನ್ನು ಮನೆಯಿಂದ ಪ್ರಾರಂಭ ಮಾಡಬೇಕು. ನಾನೊಂದು ಸಣ್ಣ ಉದಾಹರಣೆ ಕೊಡ್ತೇನೆ. ತುಳುವಿನಲ್ಲಿ ಮಾತಾಡ್ತಾ ಇದ್ವಿ, ಕನ್ನಡದಲ್ಲಿ ಮಾತಾಡುವಾಗ ಕೆಲವರಿಗೆ ಕಂಬಳದಲ್ಲಿ ಹೋದಾಗ ನಾನು ತುಳು ಬಾರದೇ ಇದ್ದಂಥ ಕೆಲವು ಜನ ಇರ್ತಾರೆ ಅಂತ ಕನ್ನಡದಲ್ಲಿ ಮಾತಾಡಲಿಕ್ಕೆ ಹೋಗ್ತಾ ಇದ್ದೆ. ಹೆಚ್ಚು ಹೊತ್ತು ಮಾತಾಡಿದಾಗ ಒಂದು ಸೂಚನೆ ಬರ್ತಾ ಇತ್ತು, ಕಡಂಬರೆ ತುಳುಟು ಬಾತಿರಲಿ. ಯಾಕಂದರೆ ಅಲ್ಲಿ ಕನ್ನಡ ಗೊತ್ತಿಲ್ಲದವರಿಲ್ಲ, ತುಳು ಭಾಷೆಯನ್ನು ಬೆಳೆಸುವಂತಹ ನಮ್ಮ ಆರಾಧನೆ ಆಚರಣೆಗಳೇನಿದೆ ಈ ತುಳುವಿನಲ್ಲಿ, ಅವರು ಹೇಳಿದ ಹಾಗೆ ತುಳುವಿನಲ್ಲಿ ಮಾತ್ರ ಇಪ್ಪುನ 60 ಮರ್ಮಯಲ ಅಂತ, ಮತ್ತೆ ಎಲ್ಲ ಕಡೆ ಅಂಕಲೆ ಇಂಥ ಭಾಷೆಗಳಿರ್ತದೆ. ಹಾಗೆ ತುಳುವಿನಲ್ಲಿಯೂ ಕೂಡ ಅದು ಪಂಚದ್ರಾವಿಡ ಭಾಷೆಗಳಲ್ಲಿದ್ದು ಲಿಪಿ ಇದ್ದರೂ ಕೂಡ ಇವತ್ತು ಬಳಕೆಯಲ್ಲಿ ಅದು ಮೂಲ ಸೇರಿದೆ. ಆದರೆ ಅತ್ಯಂತ ಹೆಚ್ಚು ಈ ಭಾಷೆ ಬಳಕೆ ಆಗುತ್ತಿರುವಂಥದ್ದು ನಮ್ಮ ತುಳು ಸಂಸ್ಕೃತಿ, ಅದು ಕಂಬಳದಲ್ಲಿ. ನಾನು ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ, ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಈ ಭಾಷೆಯ ಬಗ್ಗೆ ಅಭಿಮಾನ ಇರುವವರು ಹೇಗಿರ್ತಾರೆ ಅಂದರೆ, ಬಾಂಬೆಗೆ ಒಂದು ಮದುವೆಗೆ ಹೋಗಿದ್ದೆ ನಾನು. ಮದುವೆಯಿಂದ ವಾಪಸ್ ಬರುವಾಗ ವಿಮಾನ ಸ್ವಲ್ಪ ತಡ ಆಯಿತು, ಟೆಕ್ನಿಕಲ್ ಪ್ರಾಬ್ಲಮ್ನಲ್ಲಿ. ಅಲ್ಲಿ ಫೋನ್ ಆಫ್ ಮಾಡುವಂಥ ಪರಿಸ್ಥಿತಿಗೆ ಬರಲಿಲ್ಲ, ಮಾತಾಡ್ತಾ ಇದ್ದೆ. 2 ಸೀಟು ಬಿಟ್ಟು 3ನೇ ಸೀಟು ಎದುರುಗಡೆ ಮುಂದಿನಿಂದ 2 ಜನ ಎದ್ದು ನಿಂತು ಹಿಂದೆ ತಿರುಗಿ ನೋಡಿದರು. ನಾನು ಹಿಂದೆ ತಿರುಗಿ ನೋಡಿದೆ, ಯಾರು ನನ್ನ ಹಿಂದಿನವರು ನೋಡ್ತಾರೆ ಅಂತ. ಮತ್ತೆ ಅವರು ನೋಡ್ತಾ ಇದ್ದದ್ದು ನನ್ನನ್ನೇ. ಸರ್ ಕಡಂಬ್ರಲ್ವಾ ಅಂತ ಹೇಳಿದರು. ಹೌದು ಅಂತ ಹೇಳಿದೆ.
ನಿಮ್ಮ ವಾಯ್ಸಿನಿಂದಾಗಿ ನಮಗೆ ಗೊತ್ತಾಯಿತು ಹೇಳಿತು, ಧ್ವನಿಯಿಂದಾಗಿ. ಮತ್ತೆ ನೋಡುವಾಗ ಅವರು ಬಹಳ ದೊಡ್ಡ ಇಂಪೋರ್ಟ್ ಎಕ್ಸ್ಪೋರ್ಟ್ಸ್, ಡ್ರೈ ಫ್ರೂಟ್ಸ್ನ ಇಂಪೋರ್ಟ್ ಎಕ್ಸ್ಪೋರ್ಟರ್ಸ್. ಆವತ್ತಿನಿಂದ ಇವತ್ತಿನವರೆಗೂ ನನಗೆ ವರ್ಷಕ್ಕೆ 2 ಬಾರಿ ಎಕ್ಸ್ಪೋರ್ಟ್ ಕ್ವಾಲಿಟಿಯ ದೊಡ್ಡ ಬಂಡಲ್ ಬರ್ತದೆ, ಒಂದು ಫೋನ್ ಬರ್ತದೆ, ಸರ್ ಐಡಿಯಲ್ ಬಸ್ಸಿನಲ್ಲಿ ಒಂದು ಸಣ್ಣ ಪಾರ್ಸೆಲ್ ಕಳಿಸಿದ್ದೇನೆ ಅಂತ. ನಾನು ಇದನ್ನು ಯಾಕೆ ನೆನಪಿಸ್ತೇನೆ ಅಂದರೆ, ಒಂದು ಭಾಷೆ, ಒಂದು ನಮ್ಮ ಸಂಸ್ಕೃತಿ. ಅವರು ಯಾವುದೋ ಊರಿನವ್ರು ನನಗೆ ಗೊತ್ತಿಲ್ಲ, ಆದರೆ ಇವತ್ತು ಮಾಧ್ಯಮದ ಕಾರಣದಿಂದಾಗಿ ನನ್ನ ಕಂಬಳದ ಏನು ವೀಕ್ಷಕ ವಿವರಣೆಯ ಕಮೆಂಟ್ರಿ ಅಂತ ಹೇಳ್ತೀರಿ ಏನೋ ಕೇಳಿದವರು ಅವರು. ಆಮೇಲೆ ಒಂದು ಕಾಲದಲ್ಲಿ ಹೆಂಗಸರು ಕಂಬಳ ನೋಡಿದರೆ ರಂಗಪೂಜೆ ಮಾಡಿಸ್ಬೇಕು ಅಂತಿದ್ದ ಕಾಲ ಇತ್ತು. ಇವತ್ತು ಹಾಗಲ್ಲ, ಮಹಿಳೆಯರಿಗಾಗಿಯೇ ಪ್ರತ್ಯೇಕವಾಗಿ ಆಯೋಜಿಸಿದಂಥ ಸ್ಥಳ ಅಂತೈತೆ. ಅಷ್ಟೇ ಅಲ್ಲ, ಬಳ್ಕುಂಜದಂಥ ಕಂಬಳವನ್ನು ಅವರು ಮಹಿಳೆಯರೇ ಮಾಡಿಸ್ತಾ ಇರುವಂತಹ ಕಾಲಘಟ್ಟದಲ್ಲಿ ನಾವಿದ್ದೇವೆ. ನಾನು ಯಾಕೆಂದರೆ ಭಾಷೆ ಬಹಳ ಮುಖ್ಯ, ಬಂಧುತ್ವ, ಭಾವನಾತ್ಮಕವಾದ್ದು ಎಲ್ಲವೂ ಮುಖ್ಯ. ಆದರೆ ನಾನು ಹೇಳಿದ ಹಾಗೆ ಹೆತ್ತವರಿಗೆ ಹೆಗ್ಗಣ ಮುದ್ದಲ್ಲ. ಇದನ್ನು ನೋಡಿ ತುಳು ಭಾಷೆಯನ್ನು ಕೂಡ ನಾವು ಉಳಿಸಿಕೊಳ್ಳುವಂಥ ಪ್ರಯತ್ನ. ಇವತ್ತು ಕೇವಲ ಆ ಒಂದು ಧ್ವನಿಯಿಂದಾಗಿ, ಭಾಷೆಯಿಂದಾಗಿ ನನಗೆ ವರ್ಷಕ್ಕೆ 2 ಸಲ ಒಂದು ಮಿನಿಮಮ್ ಒಂದು 10,000 ಸಾವಿರ ರೂಪಾಯಿ ಇದ್ದಿರ್ಬೋದು. ಎಕ್ಸ್ಪೋರ್ಟ್ ಕ್ವಾಲಿಟಿ ಡ್ರೈ ಫ್ರೂಟ್ಸ್ ತನ್ನಷ್ಟಕ್ಕೆ ಬರ್ತಾ ಇದೆ. ನಾನು ನನ್ನನ್ನು ಹೊಗಳಿಕೊಳ್ಳೋದಕ್ಕೆ ಹೇಳಿದ್ದಲ್ಲ, ಇವತ್ತು ಕಂಬಳದಲ್ಲಿಯೂ ಕೂಡ ಹಳತನ್ನು ಉಳಿಸಿಕೊಂಡು ಹೊಸತನ್ನು ಸೇರಿಸಿಕೊಂಡಿದ್ದೇವೆ ನಾವು. ನಾಳ್ದು ಪ್ರಾಯಶಃ ದೇವರು ನಡೆಸಿದರೆ ದಸರಾದಲ್ಲಿಯೂ ಕೂಡ ಒಂದು ಕಂಬಳ ಮಾಡುವಂಥ ಯೋಜನೆ ಹಾಕಿಕೊಂಡಿದ್ದೇವೆ. ಈ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮದ ಅಧ್ಯಕ್ಷನ ನೆಲೆಯಲ್ಲಿ ನಾನು ಇವತ್ತು ವೇದಿಕೆಯಲ್ಲಿ ನನಗೊಂದು ಅವಕಾಶ ಕೊಟ್ಟಿದ್ದಾರೆ. ಈ ಚಟುವಟಿಕೆಗಳು ಯಾವುದೇ ರೀತಿಯಲ್ಲಿ ಇರಲಿ, ಅದು ಭಾಷೆಗಾಗಿ ಸಲ್ಲಿಸುವಂತಹ ಸೇವೆ ಆಗಿರಲಿ ಅಂತ ನನ್ನ ಸೇವೆಯೂ ಕೂಡ ಅದರಲ್ಲಿ ನನ್ನಿಂದಾದಂಥ ಸೇವೆಯನ್ನು ನಾವು ಸಲ್ಲಿಸ್ತೇವೆ ಅನ್ನುವಂಥ ಈ ಮಾತಿನೊಂದಿಗೆ ಇವತ್ತಿನ ನೀವೆಲ್ಲ ನಿಮ್ಮ ಭಾವನಾತ್ಮಕವಾದಂಥದ್ದು, ಉಳಿದವರನ್ನು ಬಡಿದೆಬ್ಬಿಸುವಂತಹ ಕಾರ್ಯಕ್ರಮವೂ ಕೂಡ ಇದು ಹೌದು. ಒಂದು ರೀತಿಯಲ್ಲಿ ನಮ್ಮ ಭಾಷೆಯಲ್ಲಿ ಏನಿದೆ ಅನ್ನೋದನ್ನು ನಾವು ಉಳಿಸಿಕೊಳ್ಳುವಂಥ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದಗಳನ್ನು.